ತಾಲೂಕಿನ ಕೆಲವು ಹೋಟೆಲ್ಗಳಲ್ಲಿ ಭೋಜನ ಮಾಡಿದರೆ ಕ್ಯಾನ್ಸರ್ ಬರುವುದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಗ್ ರೈಸ್ ಅಂಗಡಿಗಳ ಸಂಖ್ಯೆ ಹೆಚ್ಚುತ್ತಿವೆ. ಬಾಯಿಗೆ ರುಚಿ ಇದೆ ಎಂದು ಜನರು ಬಾಯಿ ಚಪ್ಪರಿಸಿ ತಿನ್ನುತ್ತಾರೆ. ಆದರೆ ಅಂಗಡಿಕಾರರು ತಮ್ಮ ಲಾಭಕ್ಕಾಗಿ ಕ್ಯಾನ್ಸರ್ ರೋಗ ಹರಡುವ ವಿಷಕಾರಿ ಕಲರ್ ಹಾಗೂ ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅನ್ನ ಅಳತೆ ಇಲ್ಲದೆ ಸುರಿಯುತ್ತಾರೆ. ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅನ್ನ ಬಳಸಬಾರದೆಂದು ನಿಷೇಧಿಸಲಾಗಿದೆ. ಆದರೆ ಅದನ್ನೆಲ್ಲ ಲೆಕ್ಕಿಸದೆ ರಾಜಾರೋಷವಾಗಿ ಬಳಸಲಾಗುತ್ತಿದೆ. ಇದನ್ನೆಲ್ಲ ಪರೀಕ್ಷಿಸಲು ಪಟ್ಟಣ ಪಂಚಾಯಿತಿಯಲ್ಲಿ ಆರೋಗ್ಯಾಧಿಕಾರಿಗಳಿದ್ದರೂ ಈ ಕೃತ್ಯವನ್ನ ಪರೀಕ್ಷಿಸಿ ಕ್ರಮ ಕೈಗೊಳ್ಳದೆ ಜನರ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಮತ್ತು ಎಫ್ಎಸ್ಎಸ್ಐ ಇಲಾಖೆ ಅಧಿಕಾರಿಗಳು ಕೂಡ ಪರೀಕ್ಷಿಸದೆ ಅವರಿಂದ ಕೆಲವೊಂದಿಷ್ಟು ಹಣ ಪಡೆದು ಸುಮ್ಮನಾಗುತ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ತಡೆ ಮಂಡಳಿ ಜಿಲ್ಲಾಧ್ಯಕ್ಷರಾದ ನಾಗನಗೌಡ ಪಾಟೀಲ್ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿಗಳಾದ ಎಸ್ಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ತರಾಟೆಗೆ ತೆಗೆದುಕೊಂಡರು. ಅಷ್ಟೇ ಅಲ್ಲದೆ ಅವರ ಕರ್ತವ್ಯದ ಅರಿವು ಮೂಡಿಸಿ ಪ್ರಾಯೋಗಿಕವಾಗಿ ತಾವೇ ಮುಂದೆ ನಿಂತು ಅವರ ಜೊತೆಗೂಡಿ ಕೆಲವು ಹೋಟೆಲ್ಗಳನ್ನು ಪರೀಕ್ಷಿಸಿದರು. ಆಗ ಕೆಲವು ಹೋಟೆಲ್ಗಳಲ್ಲಿ ವಿಷಕಾರಿ ವಸ್ತುಗಳನ್ನು ಉಪಯೋಗಿಸುವುದು ರುಜುವಾತಾಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಮತ್ತು ನಾಳೆಯಿಂದ ಪಟ್ಟಣದ ಎಲ್ಲಾ ಹೋಟೆಲ್ಗಳನ್ನು ಪರೀಕ್ಷಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಇವರ ಈ ಹೋರಾಟಕ್ಕೆ ನಾವು ಮತ್ತು ಕೆಲ ಮಾಧ್ಯಮ ಮಿತ್ರರು ಕೈಜೋಡಿಸಿದ್ದೇವೆ. ಈ ಸುದ್ದಿ ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮಳ್ಳಿ. ಮತ್ತೆ ಯಾಕೆ ಹಾಕ್ತಾರೆ? ಇನ್ನು ಮುಂದೆ ಹಾಕಿದ್ರಪ್ಪ ಅಂದ್ರೆ ಕೇಸ್ ಹಾಕ್ತೀವಿ. ಇನ್ನು ಮುಂದಲ್ರಿ, ಈಗ ಹಾಕಿದಾರ ಅದನ್ನ ಕೇಸ್ ಹಾಕ್ರಿ. ಇನ್ನು ಮುಂದೆ ಯಾಕೆ ಮತ್ತೆ ನೀವು ಕೇಸ್ ಹಾಕ್ರಿ? ಇವತ್ತಿನಿಂದ ಒಟ್ಟ ಉಪಯೋಗ ಮಾಡಂಗಿಲ್ಲ. ಇದು ಒಂದು ಕೆಲಸ ಮಾಡ್ರಿ, ಮತ್ತೆ ಈಗ ಎಷ್ಟು ಅದಾವ ಎಲ್ಲ ಕೊಡ್ರಿ. ಈಗ ಇದನ್ನ ಹಾಕು ಅಂತೇಳಿ ನಿಮ್ಗೆ ಯಾರು ಹೇಳಿದ್ರು? ಸಲಹೆ ಕೊಟ್ಟಾರೆ ಅವರು? ಗೊತ್ತಿಲ್ಲ. ಶುಗರ್ BP ನಿಮ್ಗೆ ಅಷ್ಟೇ ಇರ್ತದ, ಮಂದಿಗಿರಲ್ವಾ? ನೀವೇನು ಕೊಡಕತ್ತೀರಿ? ಗೊತ್ತಿಲ್ಲ ಅಂದ್ರೆ ನೀವು ಯಾಕೆ ಮಾಡ್ತೀರಿ ಸರ್? ಇದಕ್ಕೆ ವಿಶೇಷವಾದ ಕೇಸ್ ಹಾಕಿ ಬಿಡೋದಿಲ್ಲ. जो बाटली आप लेते हैं, एक्चुअली जो कॉइन डाल के लेते हैं ना पैसा, फिल्टर वाटर, हाँ 10 रुपए में 20 लीटर का कैन आता है, मालूम है ना? ये भी आपको, ये आपका ही रूल है? नहीं, उसका भी है वो। नहीं वो भी है। तो 20 रुपए में 40 लीटर पानी आता है। एक आदमी 20 रुपए का लेता है तो कितना कीमत हो गया इसका? ये बोतल का मेरा अभी 1 लीटर दो लो, 10 रुपए में 20 लीटर आता है, 10 रुपए में 20 लीटर आता है। तो 1 लीटर का कितना हुआ बोला मेरे को? ज़्यादा हुआ। नहीं, 2 रुपए हो गया। तो मेरे को जो 2 रुपए में पानी मिलना चाहिए तो मैं 20 रुपए का खरीदता हूँ। क्यों खरीदता हूँ? मेरे को क्या जरूरत है? मेरा पेट खराब बाहर आने के बाद, खाना खाने के बाद कुछ भी खाओ, मेरे को जो पेट का प्रॉब्लम होता है बाहर आने के बाद, मैं महाराष्ट्र से आया, सभी बीमारी पानी में आता है। काम करने के लिए सब बीमारी का पानी क्यों लूँ? 20 रुपए का क्यों लूँ? सब बीमारी पानी से आता है। पानी से आता है इसीलिए तो है। सर और एक बात है, 2 दिन से मेरे को सही में टॉयलेट नहीं हो रहा है। अभी आप खाना खाने के लिए इधर होटल पर आते हैं तो आपको बिस्लरी ले करके बोलते हैं क्या? नहीं, ऐसा कोई नहीं बोलता। नॉर्मल पानी देते? नहीं। इधर का खाना कैसा लगता है? खाना मेरे को अच्छा लगा, अच्छा लगा, नाश्ता किया अच्छा लगा, हाँ। खाना अच्छा लगा।
मैंने उनको खुद जाके नहीं बोला कि वो मैंने खुद जाके बोला कि बिस्लेरी दो। दो, क्योंकि पानी अच्छा नहीं रहता तो। नहीं पानी अच्छा नहीं रहे, ये आप अपने आप बोल रहे हैं। ठीक है, नहीं आप बोल रहे हैं कि पानी अच्छा नहीं इसलिए अपनी बिस्लेरी के लिया। पानी अच्छा है क्या नहीं मेरे को मालूम नहीं इनका, ये पानी कहाँ से लाते हैं, अच्छा है क्या नहीं मेरे को नहीं पता। अच्छा भी रहेगा लेकिन फिर भी मेरे को बिस्लेरी का प्लांट नहीं दिखा, इधर वाटर फिल्टर नहीं दिखा, इसलिए मैंने ले लिया। हाँ बराबर है। अगर आपने खुद रूल रेगुलेशन कर दिया तो कि यहाँ पे फिल्टर हर चालू एक होटल में फिल्टर चालू रखना। फिल्टर चालू रखो। अगर आपका छोटा गाड़ा है ना, छोटा ठेला है थोड़ा, हाँ उधर भी फिल्टर। 20 रुपए में 40 लीटर का पानी दो आता है। दिन भर भी 50 रुपए भी आप खर्च कर दो तो 50 आदमी का पानी निकल जाता है। 1 लीटर के ऊपर, आधे लीटर के ऊपर। आपके यहाँ पे जो वड़ा पाव खाने आता है वो 2 गिलास पीता है, यानी आधा लीटर पीता है पानी। बराबर है, 1 लीटर तो नहीं पीता। तो 100 आदमी 50 रुपए में आपके 100 आदमी खाना। ನಿಮ್ಗೆ ಯಾರಾದರೂ ಪೌಡರ್ ಅಂತ ಬರೀ ನಾವು ಕೌನ್ಸಿಲ್ನಾಗ ಕಾನ್ಸಂಟ್ರೇಷನ್ ಟೇಸ್ಟ್ ಒಂದೇ ಥರ ಬರ್ತೈತಿ. ಒಂದೇ ಥರ ಅಲ್ರಿ ಸರ್. ನೀವು ಅಡುಗೆ ಮಾಡಿದ್ರೆ ಅದೇ ಬರ್ತೈತಿ, ನಾವು ಮಾಡಿದ್ರು ಅದ ಇದು ಹಾಕಿ ಮಾಡ್ಕೊತೀವಿ. ಇಂಥವು ಎಷ್ಟು ಅದಾವು? ಅಲ್ರಿ ನಿಮ್ಗೆ ಅಡಿಗೆ ಇದನ್ನ ಹಾಕ್ಬೇಕು ಹಾಕ್ಬಾರ್ದು ಅಂತ ಗೊತ್ತಿಲ್ಲ, ನೀವು ಅಡಿಗೆ ಮಾಡಕ್ ನಿಂತೀರಾ? ಇಲ್ಲ ಯಾರೇ ಹಾಕಿಸ್ಕೊಂಡು ನಾವು ಮಾಡಿದ್ರೆ ಇಲ್ಲಿ ನೀವೇನು ನಿಮ್ಗೇನು ಬರಂಗಿಲ್ಲ ಅಂದ್ರೆ ನೀವು ಯಾಕೆ ಮಾಡಕತ್ತೀರಿ ಇದನ್ನ? ಬರಂಗಿಲ್ಲ ಅಂದ್ರೆ ಮೊದಲು ಇಲ್ಲ ಮಾಡಿದ್ವಿ. ಇದೇನು ಇದೇನು ಸ್ವಲ್ಪ ಏನಂತ ಗೊತ್ತೇನು? ಮತ್ತೆ ಇದನ್ನ ಹಾಕ್ಬೇಕಾ ಹಾಕ್ಬಾರ್ದು? ನೀವು ಯಾಕೆ ಹಾಕತ್ತೀರಿ? ಮನುಷ್ಯರ ಕೊಲ್ಲಕ್ಕ ನೀವು ಯಾಕೆ ಹಾಕತ್ತೀರಿ ಇದು? ತಾವು ತಿನ್ನೋಲ್ಲ. ಕೆಲಸ ಮಾಡಿ ನೀವು ಎಷ್ಟು ಬಜೆಟ್ ತಗೋರದನ್ನ ಪ್ಯಾಕ್ ಮಾಡ್ಕೊರಿ. ಆಮೇಲೆ ಇನ್ನೂ ಎಷ್ಟು ಅದಾವು ತೆಗಿಬೇಕು. ಹಾಂ ತೆಗಿಪ್ಪ, ಎಷ್ಟು ಅದಾವ ತೆಗಿ. ಸಿಕ್ತು ಸೀದಾ ಕೇಸ್ ಆಗುತ್ತೆ. ನೀವು ಎಲ್ಲಾದ್ರೂ ನಾವು ಹುಡುಕಾಡಿದ್ರ ಬದಲಿ ಆಕೈತಿ. ಸರ್ ಅವ್ರನ್ನ ಕರ್ಕೊಂಡು ಈಗ ಯಾರನ್ನು ಮಾಡಬಾರ್ದು ಅಂತ ನಮ್ಗೆ ಚೆನ್ನಾಗಿ ಆಯ್ತು ರೀ, ಗೊತ್ತಿದೆ. ಆಯಿತು. ನಾನು ಸ್ಪಷ್ಟವಾಗಿ ಹೇಳಕತ್ತೀನಿ, ಅವ್ರನ್ನೂ ತಾವು ಇದನ್ನು ಮಾಡಿರಿ, ನಾವು ಮಾಡಾಕತ್ತೀವಿ. ಮಾಡಿ ಅದನ್ನು ಏನು ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಮುಂದೆ. ಈಗ ನಾವು ನಿಮಗೆ ಮಾಡಿಲ್ಲ ಸರ್, ಪ್ರಶ್ನೆ ಬರ್ಲಿಲ್ಲ. ಭಾಳ ಬೇಡ 3-4 ದಿವಸದ ಹಿಂದನ ಈಗ ಅದು ನಾವು ಆ ಹೋಟೆಲ್ ಬಗ್ಗೆ ನಾವು ನಿಮ್ಗೆ ಗಮನಕ್ಕೆ ತಂದ್ರು. 3-4 ವರ್ಷದಿಂದ ಅಲ್ಲಲ್ಲ 3-4 ದಿವಸ, 3-4 ದಿವಸ ಆಯ್ತಿಲ್ಲ ನಾ ಬಂದು ಹೇಳಿದೆ. ನಾನು ಪಿಲ್ವಾಡಿಗೆ ನಮ್ದು 2 ಕಡೆ ಚಾರ್ಜ್ ಇದೆ. ಹಾಂ ಒಂದು ಪಿಲ್ವಾಡಿ, ಮತ್ತೊಂದು ಖಾನಾಪುರ. 3 ದಿವಸ ನಾ ಅಲ್ಲಿ ಹೋಗಿದ್ನಿ. ಇವತ್ತು ಬಂದೇನೆ ನಾನು. ಇವತ್ತರೇ ತೊಗೊಳ್ಬೋದಾಗಿತ್ತಲ್ಲ ಕ್ರಮ. ಇವತ್ತು ನಾನು ಇನ್ನು ಮ್ಯಾಗ ನಾವು ಹೋಗಾರಿದ್ವಿ. ಇನ್ಮೇಲೆ ರೀ ಟೈಮ್ ಇವತ್ತು ಆಗ್ತದೆ. ನಾವು ಬಂದೇವಿ, ಮಾಹಿತಿ ಇತ್ತು, ಮಾಹಿತಿ ಫಿಲಪ್ ಮಾಡಿದ್ವಿ. ಇನ್ನು ಮುಂದೆ ನಾವು ಇದನ್ನು ಮಾಡ್ತೀವಿ. ಸರ್ ತಮ್ಮ ಹೆಸರು ಏನು? SR ಪಾಟೀಲ್ ಅಂತ. ಎಸ್ ಆರ್ ಪಾಟೀಲ್. ಪಾಟೀಲ್ ಸರ್, ಹಾಂ. ಜನರ ಬಗ್ಗೆ ಕಾಳಜಿನೇ ಇಲ್ವಾ ನಿಮ್ಗೆ ಅಂತ? ಅಲ್ಲ, ಕಾಳಜಿ ಇದ್ದಾಗ ಆರೋಗ್ಯ ಅಧಿಕಾರಿಯಾಗಿ ಹೌದು. ಬೇಜವಾಬ್ದಾರಿತನ ಉತ್ತರ ಕೊಡ್ತೀರಾ ಅಂತಂದ್ರೆ ತಮ್ಮ ಕೆಲಸದ ಬಗ್ಗೆ ತಮಗೆ ಮಾಹಿತಿ ಇದೆಯೋ ಇಲ್ವೋ ಅಂತ. ಮಾಹಿತಿ ಇದೆ, ಮಾಡಾಕತ್ತೀವಿ. ಅವರು ಈಗೇನು ತಾವು ಹೇಳಿರಲ್ಲ ಅದನ್ನ ನಾವು ಮಾಡ್ತೀವಿ. ಏನಾದರೂ ಒತ್ತಡ ಇದೆಯಾ ನಿಮಗೆ? ಒತ್ತಡ ಏನಿಲ್ಲ, ಒತ್ತಡ ಇಲ್ಲ. ಸರಿಯಾಗಿ ಸಂಬಳ ಆಗ್ತಾ ಇದೆಯಾ? ಹೌದು, ತಿಂಗಳ ಸಂಬಳ ಆಗ್ತಾ ಸಂಬಳ ಇದೆಯಾ? ಆಗ್ತಾ ಇದೆ. ಹೌದಾ? ಹೌದು ಒಂದು ಕೆಲಸ ಮಾಡಕ್ಕೆ ಸಂಬಳ ಕೊಡ್ತಾರಲ್ವಾ? ಹೌದು. ಮತ್ತೆ ನೀವು ಏನು ಮಾಡ್ತಾ ಇದ್ದೀರಾ ತಾಲೂಕು ಇದರಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ? ಪಟ್ಟಣ ಪಂಚಾಯತಿಯಲ್ಲಿ ನಮ್ದು ಕೆಲಸ ಏನೈತಿ, ಏನ್ ಕೆಲ್ಸ? ಕೆಲಸ ನಾವು ಮಾಡ್ತೀವಿ. ತಮ್ದು ಏನು ಕೆಲಸ? ಜನರ ಆರೋಗ್ಯ ಬಗ್ಗೆ ನಿಮ್ಮ ಕೆಲಸ ಇರೋದು, ಅದನ್ನೇ ನೀವು ತಾವು ಕೆಲಸ ಮಾಡ್ತಾ ಇಲ್ಲ. ಬೇರೆ ಕೆಲಸ ಏನು ಮಾಡ್ತಾ ಇದ್ದೀರಾ? ಹಂಗಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಏನು ಮಾಡ್ತಾ ಅದೇ ಸರ್ ತಮ್ಮ ಕೆಲಸ ನನಗೆ ಉತ್ತರ ಬರಬೇಕು ಸರ್. ತಮ್ಮ ಕೆಲಸ ಏನು ಅನ್ನೋದಕ್ಕೆ ನನಗೆ ಉತ್ತರ ಬರಬೇಕು. ಅದ ಹೇಳಿದ್ವಿ. ಆರೋಗ್ಯ ಅಧಿಕಾರಿ ತಮ್ಮ ಕೆಲಸ ಏನು? ನಾವು ಊರು ಕ್ಲೀನ್ನೆಸ್ ಮಾಡೋದು, ಊರಿನೊಳಗೆ. ಮತ್ತು ನಮ್ದು ಏನೈತಲ್ಲ ಸಾರ್ವಜನಿಕರ ಆರೋಗ್ಯದ ಇಷ್ಟ ಏನು ಕೆಲಸ ಮಾಡ್ಬೇಕಲ್ಲ ನಾವು ಮಾಡ್ತೀವಿ. ಏನೇನು ಮಾಡ್ಬೋದು? ಏನೇನು ಮಾಡ್ಬೋದು ಅಂತಂದ್ರೆ ಅದನ್ನು ಹೇಳಿದ್ದೆ. ಈಗ ಊರ್ದು ಕ್ಲೀನ್ ಮಾಡೋದು ನಮ್ಮ ಕರ್ತವ್ಯ. ಹಾಂ, ಮೇನ್. ಆಮೇಲೆ ಜನರು ಎಂಥದ್ದು ಪುಟ್ಟು ತಿಂದು ಹಾಳಾಗಿ ಹೋದ್ರು ತಮ್ಗೇನು ಸಂಬಂಧ ಇಲ್ಲ. ಅಲ್ರಿ, ನಾ ಹೇಳಿದ್ನಲ್ಲ, ಈಗ ತಾವು ಏನು ಈಗ ಹೇಳಿದಿರಲ್ಲ ಅದ್ರ ಮುಂದಿಂದು ನಾವು ಈಗ ಅವರು ಸಂಯೋಗದೊಂದಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಇಷ್ಟು ದಿವಸ ಎಷ್ಟು ಮಂದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದಾರ ಅದು ಮುಗಿದೋಯ್ತು. ಎಷ್ಟು ಮಂದಿಗೆ ರೋಗ ಬಂದೈತಿ ಅದು ಮುಗಿದೋಯ್ತು. ಇನ್ನು ಮುಂದೆ ರೋಗ ಬರ್ದಂಗೆ ನೋಡ್ತೀವಿ ಅಂತ ಹೇಳ್ತಾರೆ. ಹಂಗಿಲ್ಲ ಸರ್, ಈಗ ಆಲ್ರೆಡಿ ನಾವು ಹೇಳಿದ್ವಲ್ಲ ನಿಮ್ಗೆ, ಸಾಕಷ್ಟು ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ, ಇಲ್ಲ ಅಂತಲ್ಲ. ವರದಿ ಕೊಡಿ ಸರ್, ವರದಿ ಕೊಡಿ. ಮೌಖಿಕವಾಗಿ ಮಾಡಿದ್ದೀರಾ ಸರ್? ವರದಿ ಕೊಡಿ. ಅದ ರೀ, ಮೌಖಿಕವಾಗಿ ಅವ್ರಿಗೆ ನಿರ್ದೇಶನನೂ ಕೊಟ್ಟಿವಿ, ಇಲ್ಲ ಅಂತಲ್ಲ. 10 ವರ್ಷದಿಂದ ನೀವು ನಿರ್ದೇಶನ ಕೊಟ್ಕೊಂತ ಹೋದ್ರೆ ಕೇಳೋರ್ರಿ.
10 ವರ್ಷದಿಂದ ನೀವು ನಿರ್ದೇಶನ ಕೊಟ್ಕೋತೋದ್ರೆ ಬದಲಾಗಿಲ್ಲಲ್ಲ, ವ್ಯವಸ್ಥೆ ಬದಲಾಗಿಲ್ಲ. ಇಟ್ಕೋಬೇಕಲ್ವಾ? ಮಾಡ್ಯಾರ ಯಾರು ಮಾಡಿದಾರೆ? ನಾವು ಅವ್ರಿಗೆ ನಿರ್ದೇಶನ ನೀಡಿದ್ವಿ. ನಮ್ಮ ಜೊತೆಗೆ ಬರ್ತೀರಾ ಸರ್? ಈಗ ತೋರಿಸ್ತೀವಿ, ನಡ್ರಿ ಹೋಗೋಣ. ಹೋಗೋಣ. ಸರಿ. ಮತ್ತೆ ಇನ್ನೊಂದು ಸರ್,